ಬಿಸಿ ಬಿಸಿಯಾಗಿ ಡಿಫ್ರೆಂಟಾಗಿ ದೋಸೆ ಮಾಡ್ಕೊಳ್ಬೇಕು ಅನ್ನೋದಾದರೆ ಈ ದೋಸೆನ ಖಂಡಿತ ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಮನೆಯಲ್ಲಿ ನಿಮ್ಮ ಫ್ಯಾನ್ ಆಗ್ತಾರೆ, ಈ ಮಾತು ನಿಜ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಜ್ಯೋತಿ. 1 ಕಪ್ಪಷ್ಟು ಹೆಸರುಬೇಳೆ ಇದ್ದರೆ ಸಾಕು ಈ ದೋಸೆ ಮಾಡಲಿಕ್ಕೆ. ಇದನ್ನು ನಾನು ನೈಟ್ ನೆನೆ ಹಾಕ್ಕೊಂಡಿದ್ದೀನಿ. ಬೆಳಗ್ಗೆ ಮಾಡೋದಾದರೆ ರಾತ್ರಿ ನೆನೆ ಹಾಕ್ಕೊಳ್ಬೇಕು. ಸಂಜೆ ಏನಾದ್ರು ಟೀ ಟೈಮಲ್ಲಿ ಅಥವಾ ರಾತ್ರಿ ಡಿನ್ನರಿಗೆ ಏನಾದ್ರು ಮಾಡ್ಕೊಳ್ತೀವಿ ಅಂದಾಗ ಒಂದು 10-11 ಗಂಟೆಗೆ ನೆನೆ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇದೇನು ಒಂದು 3-4 ಗಂಟೆ ನೆನಿಬೇಕು ಅಷ್ಟೇ. ಈ ದೋಸೆ ಮಾಡಲಿಕ್ಕೆ ನಮಗೆ ಅಕ್ಕಿ ಬೇಡ, ಮತ್ತು ಇದು ಫರ್ಮೆಂಟೇಷನ್ ಆಗಲಿಕ್ಕೆ ನಮಗೆ ಬಿಡುವಂಥ ಅವಶ್ಯಕತೆ ಕೂಡ ಇರಲ್ಲ. ಪೂರ್ತಿ ವಿಡಿಯೋನ ನೋಡಿ, ತುಂಬಾ ಇಷ್ಟ ಆಗುತ್ತೆ. ಒಂದ್ಸರಿ ಖಂಡಿತ ಟ್ರೈ ಕೂಡ ಮಾಡಿ. ಇದನ್ನು ನುಣ್ಣಗೆ ನಾವು ಪೇಸ್ಟ್ ಮಾಡ್ಕೊಂಡು ಬರಬೇಕು. ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಈಗ ಇದಕ್ಕೆ ನಾವು ಬೇರೆ ಇಂಗ್ರೀಡಿಯೆಂಟ್ಸನ್ನು ಸೇರಿಸೋಣ. ಕ್ವಿಕ್ಕಾಗಿ ಮಾಡ್ಕೋಬೋದು ಭಾಳ, ಮತ್ತು ಲಂಚಿಗೆ ಕೂಡ ಚೆನ್ನಾಗಿರುತ್ತೆ. ಹಲ್ಲಿಲ್ದೇವ್ರವ್ರು ಕೂಡ ತಿನ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನಾನು ಇದ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅಂತಲೇ ಅಂದ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈಗ ಈ ಹಿಟ್ಟನ್ನು ಬೇರೆದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ, ಬೇರೆ ಬೌಲಿಗೆ. ಇದನ್ನು ಒಂಚೂರು ತೊಳೆದು ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇಲ್ಲಿ ಒಂಚೂರು ಹಿಂಗನ್ನು ಹಾಕೋತಾ ಇದ್ದೀನಿ. ಹೆಸರು ಬೇಳೆ ಆಗಿರೋದ್ರಿಂದ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದ್ರು ಇದ್ದಾಗ ತೊಂದರೆ ಆಗುತ್ತೆ. ಹಿಂಗೆ ಸೇರಿಸಿದ್ರೆ ಏನೂ ಆಗಲ್ಲ. ಮತ್ತು 4-5 ಸ್ಪೂನಷ್ಟು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು 2-3 ಹಸಿಮೆಣಸಿನ್ಕಾಯಿ ಆದರೆ ಸಾಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಇದೇನೆ ಪುದೀನ ಒಂದು 1/4 ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ. ಇದು ನಮ್ಮ ಒಂದು ರಿಕ್ವೈರ್ಮೆಂಟು. ನಮಗೆ ಎಷ್ಟು ಜಾಸ್ತಿ ಬೇಕು ಕಮ್ಮಿ ಬೇಕು ಮಾಡ್ಕೊಳ್ಬೋದು. ಇಷ್ಟನ್ನು ಹಾಕಿ ಒಂದು ಮಿಕ್ಸ್ ಚೆನ್ನಾಗಿ ಕೊಟ್ಟು ಇದನ್ನು ನಾವು ಒಂದು 1 ಅವರಿಂದ 2 ಅವರ್ ಹಾಗೆ ಬಿಟ್ಟರೆ ಸಾಕಾಗುತ್ತೆ. ಮುಚ್ಚಿ ಇಟ್ಬಿಡಬೇಕು ಒಂದು ಸೈಡಲ್ಲಿ. ನಾನಿಲ್ಲಿ ಒಂದು ಅರ್ಧ ಗಂಟೆ ಅಷ್ಟೇ ಬಿಟ್ಟಿದ್ದು, ತುಂಬಾ ಚೆನ್ನಾಗಿ ಬಂದಿತ್ತು. ಇದನ್ನು ನಾವು 1 ಅವರ್ 2 ಅವರ್ ಬಿಟ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹಿಟ್ಟಿನ ಹದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನೋಡಿಕೊಂಡು ಸೇರಿಸ್ಕೊಳ್ಬೇಕು. ಇಲ್ಲಿ ತುಂಬ ನೀರಾಗೂ ಮಾಡ್ಕೋಬಾರ್ದು ಈ ದೋಸೆಯನ್ನು, ಇಲ್ಲಾಂದರೆ ಚೆನ್ನಾಗಿ ಬರಲ್ಲ. ತುಂಬ ಗಟ್ಟಿಯಾಗಿ ಕೂಡ ಮಾಡಬಾರ್ದು, ಇಲ್ಲಾಂದರೆ ಸ್ಪ್ರೆಡ್ ಆಗಲ್ಲ. ಅದಕ್ಕೋಸ್ಕರ ಈಗ ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ನಾನು ಇಲ್ಲೊಂಚೂರು ಮತ್ತು ಕೊನೆಯಲ್ಲಿ ನಾನು ಇನ್ನೊಂಚೂರು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಯಾಕೋ ಇದು ನನಗೆ ಗಟ್ಟಿ ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಮೊದಲನೇ ದೋಸೆ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೊಂಡೆ. 2ನೇ 3ನೇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಸುತ್ತ ಎಣ್ಣೆ ಅಥವಾ ಮೇಲೆ ಎಣ್ಣೆ ಹಾಕಿ ದೋಸೆ ಮಾಡ್ಕೋಬೋದು. ನೀವು ಎಣ್ಣೆ ಹಾಕ್ದಲೇನೂ ಕೂಡ ನೀಟಾಗಿ ದೋಸೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಮೂಲಿ ಯಾವಾಗಲೂ ಅಕ್ಕಿ ಬೇಳೆನ ನೆನೆಸ್ಕೊಂಡು ಮಾಡ್ತಾ ಇರ್ತೀವಿ. ಈ ರೀತಿಯಾಗಿ ಒಂದು ಡಿಫ್ರೆಂಟಾಗಿ ದೋಸೆ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಪದೇ ಪದೇ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಇದರ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವು ಈ ವಿಡಿಯೋನ ಎಲ್ಲಿಂದ ನೋಡ್ತಾ ಇದ್ದೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ನನಗೂ ಖುಷಿ ಆಗುತ್ತೆ ಇದು ಎಲ್ಲಿವರೆಗೂ ನನ್ನ ವಿಡಿಯೋ ರೆಕಮೆಂಡ್ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು. ತುಂಬಾ ಸುಲಭ ಫ್ರೆಂಡ್ಸ್, ಖಂಡಿತ ಟ್ರೈ ಮಾಡಿ. ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಪುದೀನ ಹೆಸರುಬೇಳೆ ದೋಸೆ. ಅಕ್ಕಿ ಬೇಡ, ಬೇಳೆ ಬೇಡ, ಫರ್ಮೆಂಟೇಷನ್ ಅವಶ್ಯಕತೆ ಖಂಡಿತ ಇಲ್ಲ. ಇದಕ್ಕೆ ತೆಂಗಿನಕಾಯಿ ಚಟ್ನಿ, ಕಾಯಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು. ಇವತ್ತಿನ ರೆಸಿಪಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಪ್ಲೀಸ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸು ರಿಲೇಷನ್ಸಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್ ಬಾಯ್.